ಕಾಲದಲ್ಲಿ ಕೆಲಸ ನಿರ್ವಹಿಸಿ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳಾಗಿ ಕೆಲಸ ಮಾಡಿ ಉಪರಾಷ್ಟ್ರಪತಿಗಳಾಗಿ ನಂತರ ದೇಶದ ರಾಷ್ಟ್ರಪತಿಗಳ ಒಂದು ಸ್ಥಾನಕ್ಕೆ ಏರಿರ್ತಕ್ಕಂಥದ್ದು ಒಬ್ಬ ಶಿಕ್ಷಕರ ಸಾಮಾನ್ಯ ಶಿಕ್ಷಕರು ಈ ಮಟ್ಟಕ್ಕೆ ಹೋಗ್ಬೋದು ಅಂತಕ್ಕಂಥದ್ದಕ್ಕೆ ತೋರಿಸಿರ್ತಕ್ಕಂಥವರು ಸರ್ವೇಪಲ್ಲಿ ರಾಧಾಕೃಷ್ಣ ಅವರು. ಅವರ ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕು ಮತ್ತು ಈ ದೇಶದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರ ಜನ್ಮ ದಿನೋತ್ಸವದ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಇಡೀ ದೇಶವ್ಯಾಪಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅವರ ಆದರ್ಶಗಳು, ಅವರ ಶಿಸ್ತುಬದ್ಧ ಜೀವನ, ಅವರು ಶಿಕ್ಷಣಕ್ಕೆ ಕೊಡ್ತಾ ಇದ್ದಂಥ ಮಹತ್ವವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಕೈಗೂಡಿಸ್ಕೋಬೇಕು. ಅದೇ ರೀತಿ ಭವ್ಯ ಭಾರತ ನಿರ್ಮಾಣಕ್ಕೆ ನಾವು ಒಂದು ದೊಡ್ಡ ಅಡಿಪಾಯವನ್ನು ಹಾಕ್ತಕ್ಕಂಥ ಜವಾಬ್ದಾರಿ ಕೆಳ ಹಂತದಿಂದ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ಯಾವ ರೀತಿ ನಮ್ಮೆಲ್ಲರ ಪಾತ್ರ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಎಲ್ಲ ಸೌಲಭ್ಯ ಬೇಕು, ಆದರೆ ಶಿಕ್ಷಣ ಮಾತ್ರ ನಾವು ಸರಿಯಾದ ರೀತಿ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥದ್ದಕ್ಕೆ ನಾವ್ಯಾರು ತಯಾರಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಹಳಷ್ಟು ಜನರ ಒಂದು ನಡವಳಿಕೆ ನೋಡಿದಾಗ ಬಹಳ ಬೇಸರ ಆಗುತ್ತೆ. ನಿಮಗೆ ಗೊತ್ತಿದೆ, ಸರ್ಕಾರ ನಿಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಇಡೀ ರಾಜ್ಯ ಸರ್ಕಾರದ ನೌಕರರಿಗೆ 7ನೇ ವೇತನವನ್ನು ಜಾರಿ ಮಾಡಿದೆ. ಮೊನ್ನೆ ನಿಮಗೇನು 5ನೇ ತರಗತಿವರೆಗೂ ಬೋಧನೆ ಮಾಡ್ತಕ್ಕಂಥವರೇನು ನಿರ್ಬಂಧ ಇತ್ತು, ಈಗ ಅದನ್ನು ವೃಂದ ಮತ್ತು ನೇಮಕಾತಿಯಲ್ಲಿ ಬದಲಾವಣೆ ತರ್ತಕ್ಕಂಥದ್ದು 2007ರಲ್ಲಿ ಒಂದು ಸ್ಥಗಿತ ಆಗಿರ್ತಕ್ಕಂಥದ್ದನ್ನು ಮತ್ತೆ ಸಂಪುಟದಲ್ಲಿ ಆ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಬದಲಾವಣೆ ಮತ್ತೆ ತರ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಇವೆಲ್ಲ ಸೌಲಭ್ಯಗಳನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈಗ ಈ ಒಂದು ಮಹತ್ವವಾದಂತಹ ತೀರ್ಮಾನ ನಮ್ಮ ಇಡೀ ಸಂಪುಟ ತೆಗೆದುಕೊಂಡು ಶಿಕ್ಷಕರ ದಿನಾಚರಣೆಯ ಮುಂಚಿತವಾಗಿ ಅದಕ್ಕೆ ಅನುಮತಿಯನ್ನು ಕೊಟ್ಟು ಅವತ್ತು ಮಾನ್ಯ ನಮ್ಮ ಶಾಲಾ ಮತ್ತು ಸಾಕ್ಷರತಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಎಲ್ಲ ಪ್ರಯತ್ನಗಳನ್ನು ತಮ್ಮ ಒತ್ತಾಯದ ಮೇರೆಗೆ ಮಾಡಿ ಅದನ್ನ ಸಂಪುಟದಲ್ಲಿ ಅನುಮೋದನೆ ಕೊಡಿಸುವಂತ ಕೆಲಸವನ್ನು ಮಾಡಿ ಜಾರಿಗೆ ತರುವಂತ ಕೆಲಸವನ್ನು ಮಾಡಿದ್ವಿ. ಇಷ್ಟೆಲ್ಲ ನಾವು ಮಾಡ್ತಾ ಇದ್ರು ಸಹ ಇದನ್ನ ನಾವು ಯಾವ ರೀತಿ ವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ. ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳ ಕಡೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಜವಾಬ್ದಾರಿಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇರಬೇಕು ಅಂತಕ್ಕಂಥ ಭಾವನೆ ಇವತ್ತು ನಮ್ಮೆಲ್ಲರಿಗೂ ಕೊಡ್ತಾ ಇದೆ. ಯಾರು ನೇಮಕಗೊಂಡಿರ್ತಕ್ಕಂಥದ್ದಲ್ಲ. ನೀವೆಲ್ಲರೂ ನಿಮ್ಮ ಪ್ರತಿಭೆಗೆ ಅನುಗುಣವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಾವು ತಮ್ಮ ಪ್ರತಿಭೆಯನ್ನು ತೋರಿಸಿ ಅದರ ಅನುಗುಣವಾಗಿ ನೀವು ಇವತ್ತು ಈ ವೃತ್ತಿಯಲ್ಲಿ ಇವತ್ತು ನೀವೆಲ್ಲ ಸೇರಿಕೊಂಡಿದ್ದೀರ. ಯಾವುದೇ ರೀತಿ ಖಾಸಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಯಾವುದೇ ರೀತಿ ಕಮ್ಮಿ ಇಲ್ಲದೆ ರೀತಿಯಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ ಇದೆ, ಆದರೆ ಅದನ್ನು ನೀವು ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದೇ ನಮಗೆಲ್ರಿಗೂ ಭಾಳ ನೋವಿನ ವಿಚಾರ. ಈಗ ನೋಡಿ, ನಾವು PUCಯಲ್ಲಿ 11ನೇ ಸ್ಥಾನ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ SSLCಯಲ್ಲಿ 22ನೇ ಸ್ಥಾನ. ಏನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಇವೆಲ್ಲ